ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಇದು ಗೋಲ್ಡ್ ಕಲೆಕ್ಷನ್ಸ್ ಅಂದರೆ ವಿತ್ ಬೀಟ್ಸ್ ಇರುವಂಥ ಗೋಲ್ಡ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಆಗುವಂಥ ನೆಕ್ ಪೀಸಸ್ಗಳಂತ ಹೇಳ್ಬೋದು. ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಪೆಂಡೆಂಟ್ ಏನಿದೆ ಇದು ಬಂದು ಗೋಲ್ಡಲ್ಲಿದೆ ಆ್ಯಂಡ್ ಚೈನ್ ಬೀಟ್ಸ್ ಪಾರ್ಟಲ್ಲಿ ಒಂಥರ ಲೈಟ್ ಪಿಂಕ್ ಕಲರ್ ಬೀಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು 19 ಗ್ರಾಮ್ಸ್ ಇರುವಂಥ ಒಂದು ಸೆಟ್ ಅಂತಲೇ ಹೇಳ್ಬೋದು. ಅಂದರೆ ಚೈನ್ ಪಾರ್ಟ್ ಏನಿದೆ ಇದರಲ್ಲಿ ಬಂದು ಬೀಟ್ಸ್, ಗ್ರೀನ್ ಬೀಟ್ಸ್ ಮತ್ತು ಪರ್ಲ್ ಗೋಲ್ಡ್ ಗುಂಡುಗಳು ಕೂಡ ಇದೆ. ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಇದು. ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಪಿಂಕ್ ಕಲರ್ ಬೀಟ್ಸಲ್ಲಿ ಇರೋವಂಥ ಒಂದು ಹಾರ 11 ಗ್ರಾಮ್ಸ್ ಇದೆ. ತುಂಬಾ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ 6-7 ಲೇಯರ್ಸ್ ಇದೆ. ತುಂಬ ಅಂದರೆ ತುಂಬ ಯೂನೀಕಾಗಿ ತುಂಬ ಚೆನ್ನಾಗಿರುವಂಥ ಒಂದು ಹಾರ ಅಂತಲೇ ಹೇಳ್ಬೋದು. ಸಿಂಪಲ್ ಇರುವಂಥ ಡಿಸೈನ್ ಇದು. ನೆಕ್ಸ್ಟ್ ಇದು ಕೂಡ 16 ಗ್ರಾಮ್ಸ್ ಗ್ರೀನ್ ಬೀಟ್ಸಲ್ಲಿರೋವಂಥದ್ದು. ಇದರಲ್ಲಿ ಬಂದು ಎಲಿಫೆಂಟ್ ಡಿಸೈನ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು ಆಲ್ಮೋಸ್ಟ್ ಒಂದು 6 ಲೇಯರ್ ಇರೋವಂಥ ಒಂದು ಹಾರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಲಿಫೆಂಟ್ ಡಿಸೈನ್ ಮತ್ತು ಲಕ್ಷ್ಮಿ ಎಲ್ಲ ಇರೋದು. ಇದು ಒಂದು 9 ಗ್ರಾಮಲ್ಲಿರೋವಂಥ ಇದರಲ್ಲಿ ಬಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು ಮತ್ತು ಮುತ್ತು ಕೊಟ್ಟಿರೋವಂಥದ್ದು. ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ. ಇದರಲ್ಲಿ ಕೆಳಗಡೆ ಪೆಂಡೆಂಟ್ ಕೆಳಗಡೆ ಬಂದು ಪರ್ಲ್ ಕೂಡ ಇರೋವಂಥದ್ದು. ತುಂಬ ಚೆನ್ನಾಗಿರೋವಂಥ ಡಿಸೈನ್. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಒಂದು ಹವಳ ಕಲರ್ ಬರುತ್ತಲ್ಲ ಆ ಥರ ಇರೋವಂಥ ಒಂದು ಹಾರ 18 ಗ್ರಾಮ್ಸ್ ಇದೆ. ಎಲ್ಲ ಕೂಡ ಲೆಂತಿ ಇರೋವಂಥದ್ದೇ. ಇದು ಕೂಡ ಒಂದು 6 ಲೇಯರ್ಸ್ ಇದೆ. ಇದರಲ್ಲಿ ಎಲಿಫೆಂಟ್ ಡಿಸೈನ್ ಇದೆ, ಲಕ್ಷ್ಮಿ ಪೆಂಡೆಂಟ್ ಥರ ಸೈಡ್ ಪೆಂಡೆಂಟ್ ಥರ ತುಂಬಾ ಚೆನ್ನಾಗಿರೋವಂಥ ಡಿಸೈನ್. ಎಲಿಫೆಂಟ್ ಒಂದು ದೊಡ್ಡ ಎಲಿಫೆಂಟ್ ಮೇಲೆ ಇನ್ನೆರಡು ಎಲಿಫೆಂಟ್ದು ತಲೆ ಇರೋ ಥರ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕೂಡ ಡಿಸೈನ್ ತುಂಬ ಯೂನಿಕ್ ಆಗಿದೆ. 18 ಗ್ರಾಮ್ಸ್ ಇದೆ. ನೆಕ್ಸ್ಟ್ ಬಂದು ಇದೊಂದು 11 ಗ್ರಾಮ್ಸಲ್ಲಿರುವಂಥ ಒಂದು ಮುತ್ತಿನ ಹಾರ ಅಂತಲೇ ಹೇಳ್ಬೋದು. ಅದರಲ್ಲಿ ಕೆಲವೊಂದಷ್ಟು ಗೋಲ್ಡ್ ಗುಂಡುಗಳ ಥರ ಕೊಟ್ಟಿದ್ದಾರೆ. 11 ಗ್ರಾಮ್ಸಲ್ಲಿದೆ. ಆ್ಯಂಡ್ ಇದು ಮುತ್ತಿನ ಹಾರ ಏನಿದೆ ತುಂಬ ಚಿಕ್ಕದು. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಕೂಡ ಒಂದು ಹವಳದ ಮಣಿ ಬರುತ್ತಲ್ಲ ಆ ಥರನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಹವಳದ ಮಣಿ. ರೌಂಡ್ ಶೇಪ್ ಇಲ್ಲ, ಸ್ವಲ್ಪ ಉದ್ದ ಇರೋವಂಥ ಒಂದು ಹವಳದ್ದು ಮಣಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಬಂದು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಬರುತ್ತಲ್ಲ, ಪಾಚಿ ಗ್ರೀನ್ ಅಂತ ಹೇಳ್ತೀವಲ್ಲ ಆ ಥರ ಬೀಟ್ಸಲ್ಲಿದೆ. 4 ಲೇಯರ್ ಕೆಳಗಡೆ ಬಂದು ಪೆಂಡೆಂಟ್ ಥರ ಇದೆ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ವಿತ್ ಇಯರಿಂಗ್ ಇರುವಂಥದ್ದು. ತುಂಬ ಅಂದರೆ ತುಂಬ ಯೂನಿಕ್ ಆಗಿರುವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು 9 ಗ್ರಾಮ್ಸಲ್ಲಿರುವಂಥ ಒಂದು ಶಾರ್ಟ್ ನೆಕ್ಲೆಸ್, ಹವಳ ಮತ್ತು ಮಧ್ಯೆ ಒಂದೊಂದು ಗುಂಡುಗಳು ಕೂಡ ಇದೆ. ಆ್ಯಂಡ್ ಲಕ್ಷ್ಮೀದು ಕಾಸು ಬರುತ್ತಲ್ಲ ಆ ಥರ ಕೂಡ 4 ಕಾಸು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್ ಬಂದು. ಜಸ್ಟ್ 9 ಗ್ರಾಮ್ಸಲ್ಲಿರುವಂಥದ್ದು. ಹವಳ ಕೆಲವೊಬ್ರಿಗೆ ತುಂಬ ಇಷ್ಟ ಆಗುತ್ತೆ. ಹವಳ ಅಂಥವ್ರಿಗೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಕೂಡ ಒಂದು ತುಂಬ ಯುನೀಕ್ ಆಗಿರುವಂಥ ಒಂದು ಪ್ಯಾಟ್ರನಲ್ಲಿರುವಂಥ ಹಾರ ಅಂತಲೇ ಹೇಳ್ಬೋದು. ಇದರ ಪೆಂಡೆಂಟ್ ಪಾರ್ಟ್ ಏನಿದೆ ಹಾಫ್ ನೆಕ್ಲೆಸ್ ಥರ ಇದೆ. ಅಂದರೆ ಶಾರ್ಟ್ ನೆಕ್ಲೆಸ್ ಏನು ಬರುತ್ತೆ ಅದೇ ಅಷ್ಟು ಇದೆ. ಆ್ಯಂಡ್ ಇದರಲ್ಲಿ ಸಣ್ಣ ಹವಳ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲೆ ಪಾರ್ಟ್ ಬಂದು ಫುಲ್ ಗೋಲ್ಡಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಯೂನೀಕಾಗಿ ತುಂಬ ಚೆನ್ನಾಗಿ. ನೆಕ್ಸ್ಟ್ ನೋಡ್ತಾ ಇರೋದು 18 ಗ್ರಾಮ್ಸಲ್ಲಿರುವಂಥ ಪಿಂಕ್ ಕಲರ್ ಸೆಟ್. ತುಂಬ ಚೆನ್ನಾಗಿದೆ. ವಿತ್ ಇಯರಿಂಗ್ ಇದೆ. 18 ಗ್ರಾಮ್ಸ್ ಇರೋವಂಥದ್ದು. ಇದು 7 ಲೇಯರ್ ಇರೋವಂಥದ್ದು ಒಂದು ಹಾರ. ಆ್ಯಂಡ್ ಇಯರಿಂಗ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಇಯರಿಂಗ್ ಕೂಡ ಅಷ್ಟೇ ಪಿಂಕ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಯರಿಂಗಲ್ಲಿ. ಆ್ಯಂಡ್ ಪೆಂಡೆಂಟ್ ಅಂದರೆ ಹಾರ ಏನಿದೆ ಅದರಲ್ಲಿ ಬಂದು 2 ಲಕ್ಷ್ಮಿ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಸೈಡಿಗೆ. ನೆಕ್ಸ್ಟ್ ನೋಡ್ತಾ ಇರೋದು ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರಲ್ಲಿ 3 ಲೇಯರ್ ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಗೋಲ್ಡ್ ಕೂಡ ಇದೆ. ಗೋಲ್ಡಲ್ಲಿ ಪಿಕಾಕ್ ಡಿಸೈನ್, ಲಕ್ಷ್ಮಿ ಡಿಸೈನ್ ಎಲ್ಲ ಕೊಟ್ಟಿರೋವಂಥದ್ದು. ಸೈಡಲ್ಲಿ ಅಷ್ಟೇ ಪೆಂಡೆಂಟ್ ಥರ ಕೊಟ್ಟಿದ್ದಾರೆ 2 ಕಡೆನೂ. ತುಂಬ ಚೆನ್ನಾಗಿದೆ. ಇದು ಬ್ಯಾಕಿಗೆ ಚೈನ್ ಅಥವಾ ಕುಚ್ಚು ಎರಡು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ 11 ಗ್ರಾಮಲ್ಲಿರುವಂಥ ಒಂದು ಹವಳದ್ದು ಹಾರ ಅಂತಲೇ ಹೇಳ್ಬೋದು. ಇದು ಉದ್ದ ಹವಳ ಬರುತ್ತಲ್ಲ ಆ ಥರ ಉದ್ದ ಹವಳ. ಆ್ಯಂಡ್ ಮಧ್ಯದಲ್ಲಿ ಬಂದು ಗುಂಡುಗಳು ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಇದು 7 ಗ್ರಾಮ್ಸಲ್ಲಿರುವಂಥದ್ದು. ಇದರಲ್ಲಿ ಬಂದು ಚೋಕರ್ ಥರ ಇದು ಮುತ್ತಿನ ಚೋಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಬಂದು ಬರ್ಡ್ಸ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಫುಲ್ ಕೆಳಗಡೆನೂ ಅಷ್ಟೇ ಗುಂಡು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಯುನೀಕಾಗಿ ತುಂಬ ಚೆನ್ನಾಗಿರುವಂಥ ಒಂದು ಚೋಕರ್ ಡಿಸೈನ್ ಅಂತಲೇ ಹೇಳ್ಬೋದು.
ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇದು 14 ಗ್ರಾಮ್ಸಲ್ಲಿರುವಂಥ ಒಂದು ಮುತ್ತಿನ ಹಾರ ಕೆಳಗಡೆ ಏನಿದೆ ಇಲ್ಲಿ ನಾರ್ಮಲ್ ಆಗಿ 7 ಲೇಯರ್ ಇದೆ. ಚಿಕ್ಕ ಚಿಕ್ಕ ಮುತ್ತು ಇದೆ, ಮೀಡಿಯಮ್ ಸೈಜ್ ಮುತ್ತು. ಆ್ಯಂಡ್ ಮೇಲೆ ಬಂದು ತುಂಬ ಸಣ್ಣ ಮುತ್ತು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಇಯರಿಂಗ್ ಬಂದು ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುವಂಥ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು 10 ಗ್ರಾಮ್ಸಲ್ಲಿರುವಂಥದ್ದು ಏನು ನೋಡ್ತಾ ಇದ್ದೀರಾ, ಮೇಲೆ ಪಾರ್ಟ್ ಬಂದು ಪಿಂಕ್ ಕಲರಲ್ಲಿ ಸಣ್ಣ ಸಣ್ಣ ಬೀಡ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಪಾರ್ಟ್ ಬಂದು ಒಂಥರ ಪೀಚ್ ಕಲರಲ್ಲಿ 4 ಲೇಯರ್ ಕೊಟ್ಟಿದ್ದಾರೆ. ಇದು ತುಂಬ ಚಿಕ್ಕ ಬೀಡ್ಸ್ ಅಲ್ಲ, ಮೀಡಿಯಮ್ ಸೈಜ್ ಬೀಡ್ಸ್ ಅದು. ಆ್ಯಂಡ್ ಮಧ್ಯ 2 ಪೆಂಡೆಂಟ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಥರ ತುಂಬ ಅಂದರೆ ಕೊಟ್ಟಿರೋವಂಥದ್ದು. ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನ್, ಡಿಫ್ರೆಂಟ್ ಆಗಿದೆ. 2 ಕಲರ್ ಕೂಡ ಇದೆ, ಸ್ಯಾರಿ ಮ್ಯಾಚಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು 28 ಗ್ರಾಮ್ ಸೆಟ್. ಇದು ಪಿಂಕ್ ಕಲರ್ ಬೀಡ್ಸ್ ಮತ್ತು ಆನೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ, ಅಂದರೆ ಸೈಡಿಗೆ ಆನೆ ಕೊಟ್ಟಿದ್ದಾರೆ. 3 ಆನೆ ಡಿಸೈನ್ ಕೊಟ್ಟಿದ್ದಾರೆ. ವಿತ್ ಇಯರಿಂಗ್ ಸೆಟ್ ಕೂಡ ಇದೆ. ಇಯರಿಂಗ್ ಕೂಡ ಎಲಿಫೆಂಟ್ ಡಿಸೈನ್ ಇಯರಿಂಗ್ಗೆ ತುಂಬ ಚೆನ್ನಾಗಿದೆ. 28 ಗ್ರಾಮ್ಸ್ ಇದೆ ಇದು. 5 ಲೇಯರ್ ಇದು ಪಿಂಕ್ ಕಲರ್ ಬೀಡ್ಸ್ 5 ಲೇಯರ್ ಇದೆ. ನೆಕ್ಸ್ಟ್ ಇದು 18 ಗ್ರಾಮ್ಸಲ್ಲಿ 4 ಲೇಯರ್ ಗ್ರೀನ್ ಕಲರ್ ಬೀಡ್ಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಕೂಡ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಸೈಡ್ಗೆ ವಿತ್ ಇಯರಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಯರಿಂಗ್ ಕೂಡ ಎಲಿಫೆಂಟ್ ಡಿಸೈನಲ್ಲಿದೆ. ಬಟ್ ಇದು ಬೀಡ್ಸ್ ಬಂದು ಗ್ರೀನ್ ಕಲರ್ ಬೀಡ್ಸ್. ಒಬ್ಬೊಬ್ರಿಗೆ ಒಂದೊಂದು ಥರ ಬೀಡ್ಸ್ಗಳು ಕೂಡ ಇಷ್ಟ ಆಗುತ್ತಲ್ವ, ನೀವು ಅದನ್ನು ಈ ಥರ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು. ನಿಮಗೆ ಗ್ರೀನ್ ಕಲರ್ ಬೀಡ್ಸ್ ಬೇಕಂದರೆ ಗ್ರೀನ್ ಕಲರ್ ಮಾಡಿಸ್ಕೋಬೋದು, ಅಥವಾ ಪಿಂಕ್ ಆದರೆ ಪಿಂಕ್, ಈ ಥರ ಬೇರೆ ಬೇರೆ ಥರ ಮಾಡಿಸ್ಕೋಬೋದು. ಇಷ್ಟೊತ್ತು ಬೀಡ್ಸ್ ಡಿಸೈನ್ಸ್ನ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜಾಸ್ತಿ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.